ತುಲಾರಾಶಿ. ಈ ತುಲಾರಾಶಿಯವರು ಈ ದಿನ ಮಾತಾಪಿತೃಗಳ ಆರೋಗ್ಯದ ವಿಷಯದಲ್ಲಿ ಧನನಷ್ಟ ಯೋಗ. ಅಷ್ಟಮ ಸ್ಥಾನದಲ್ಲಿ ಗುರು ಮತ್ತು ಕುಜನಿರುವುದರಿಂದ ಕಾರಣವಿಲ್ಲದೆ ಕಲಹದಲ್ಲಿ ಸಂಪಾದನೆ ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರದಲ್ಲಿ ಸಮಾಧಾನಕ್ಕೆ ಮಹತ್ವ ಕೊಡಿ. ಕೋರ್ಟು ಕಚೇರಿ ವ್ಯಾಜ್ಯಗಳು ಎದುರಾಗುವ ಲಕ್ಷಣ ಇದೆ. ಕೌಟುಂಬಿಕ ನೆಲೆಯಲ್ಲಿ ಒಡಹುಟ್ಟುಗಳೊಂದಿಗೆ ಭೂ ಸಂಬಂಧಪಟ್ಟ ಕಲಹಗಳು ಎದುರಾಗಬಹುದು. ತುಲಾರಾಶಿಯವರಿಗೆ ಮಂಗಳ ಕೆಲಸ ನಿರ್ಧಾರ ಮಾಡಿದವರಿಗೆ ಅದು ನಿಂತು ಹೋಗುವಂಥದ್ದೋ ಅಥವಾ ಆಪಾದನೆಗಳು ಕೇಳಿ ಬರುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ರೈತರಿಗೆ ಈ ಆದಾಯದಲ್ಲಿ ಸಮಸ್ಯೆ ಇಲ್ಲ. ವ್ಯಾಪಾರ ವಿಚಾರದಲ್ಲಿ ಒಳ್ಳೆಯ ಲಾಭದಾಯಕವಾದ ದಿನ. ಇನ್ನು ಬೀದಿ ವ್ಯಾಪಾರಿಗಳಿಗೆ ಈ ದಿನ ಒಳ್ಳೆಯ ಲಾಭವನ್ನು ಗಳಿಸುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸುತ್ತೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಸ್ಮರಣೆ, ಗುರು ದತ್ತಾತ್ರೇಯ ದೇವರ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ. ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕಾದಂತಹ ದಿನ. ಅಷ್ಟಮದಲ್ಲಿ 8ನೇ ಭಾವದಲ್ಲಿ ಭಾಗ್ಯಾಧಿಪತಿ ಸಂಚರಿಸುವಾಗ ನಮಗೆ ಅನುಕೂಲವಾಯಿತು ಅಂತ ನಾವು ಏನು ತಿಳ್ಕೊಂಡಿರ್ತೇವೆ ಅದು ನಷ್ಟವಾಗುವ ಯೋಗ. ಅಥವಾ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಭೂ ಸಂಬಂಧಪಟ್ಟ ವ್ಯಾಜ್ಯಗಳು ಅಧಿಕಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಪತ್ರ ವ್ಯವಹಾರಗಳಲ್ಲಿ ಅಸಮಾಧಾನವಾದಂತಹ ಘಟನೆಗಳಿರುತ್ತೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಸಮಸ್ಯೆಗಳು ಕಾಣುವುದಿಲ್ಲ. ವ್ಯಾಪಾರದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ಇನ್ನು ದೈಹಿಕವಾಗಿ ಆರೋಗ್ಯ ಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಲಕ್ಷಣಗಳು ಇರುತ್ತೆ. ಆಹಾರ ಪದ್ಧತಿಯಲ್ಲಿ ತುಂಬ ಜಾಗ್ರತೆಯಾಗಿರುವುದು ಒಳ್ಳೆಯದು. ಉದರ ಸಂಬಂಧಪಟ್ಟ ಸಮಸ್ಯೆ ಕಾಣುವ ಲಕ್ಷಣಗಳಿದೆ. ಈ ದಿನ ಮಿಶ್ರಪ್ರದವಾದ ಫಲ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ತಾವು ತೆಗೆದುಕೊಳ್ಳಬೇಕಾದಂತಹ ಇವತ್ತಿನ ದೈವಿಕ ಪ್ರಾರ್ಥನೆ, ದುರ್ಗಾ ಪರಮೇಶ್ವರಿ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ದುರ್ಗಾರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಅದಕ್ಕಿಂತಲೂ ವಿಶೇಷವಾಗಿ ಮನೆಯಲ್ಲಿ ಒಂದು ದೀಪವನ್ನು ತಂದು ತುಪ್ಪದ ದೀಪ ಹಚ್ಚಿ ಲಲಿತ ಸಹಸ್ರ ನಾಮಪಾರಾಯಣವನ್ನು ಮಾಡಿ ಅದನ್ನು ದಾನ ಮಾಡುವಂತಹ ಪ್ರಯತ್ನ ಮಾಡಿದರೂ ಬಹಳ ಒಳ್ಳೆಯದು. ಧನುರಾಶಿ. ಒಳ್ಳೆಯ ದಿನ. ಆರ್ಥಿಕ ಪ್ರಗತಿ, ಉದ್ಯೋಗದಲ್ಲಿ ಅಭಿವೃದ್ಧಿ, ಬಹಳ ದಿನದಿಂದ ಕಾಯುತ್ತಿದ್ದ ನಿಮಗೆ ಸಂಪತ್ತು ಪ್ರಾಪ್ತಿ, ಸಾಲ ಕೊಟ್ಟದ್ದು ಮರುಪ್ರಾಪ್ತಿ ಪಡೆದುಕೊಳ್ಳುವಂಥ ಅವಕಾಶಗಳು, ಪ್ರಯಾಣ ಮಾಡುವ ಯೋಗಾದಿಗಳುಂಟಾಗುತ್ತೆ. ಅದಲ್ಲದೆ ಆಪ್ತರಿಂದ ಒಳ್ಳೆಯ ಸಹಾಯ ದೊರಕುವಂತಹ ಸಾಧ್ಯತೆಗಳಿದೆ. ನಿಮ್ಮ ಪಾಲಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಎದುರಿರುವುದರಿಂದ ವ್ಯಾಪಾರಿಗಳಾಗಿರಬಹುದು ಅಥವಾ ರೈತರಾಗಿರಬಹುದು ಅಥವಾ ರಾಜಕೀಯ ವ್ಯಕ್ತಿಗಳೇ ಆಗಿದ್ದರೂ ಸಹ ನಿಮ್ಮ ಸಾಧನೆಯು ಇವತ್ತು ಸಂತೋಷವನ್ನು ಪಡೆದುಕೊಳ್ಳುವ ಯೋಗಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಸಪ್ತಮದ ಚಂದ್ರನು ಸುಖಭೋಗಾದಿಗಳನ್ನು ಕೊಡುವ ಸ್ಥಾನದಲ್ಲಿದ್ದಾನೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ತಾವು ಮಾಡಬೇಕಾದ ಈ ದಿನದ ದೇವತಾ ಸ್ಮರಣೆ 6ನೇ ಭಾವದಲ್ಲಿರುವಂತಹ ಗುರು ದತ್ತಾತ್ರೇಯ ದೇವರ ಸ್ಮರಣೆಯನ್ನು ಮಾಡಿ. ಹಾಗೆ ಅಷ್ಟಮದಲ್ಲಿರುವಂತಹ ರವಿ ಆದಿತ್ಯ ಹೃದಯ ಪಾರಾಯಣವೋ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸುವುದು ಒಳ್ಳೆಯದು. ಮಕರ ರಾಶಿ. ನಿಮ್ಮ ರಾಶಿಗೆ ಈ ದಿನ ಸಾಲದಿಂದ ಮುಕ್ತಿಯಾಗುವ ಸಾಧ್ಯತೆಗಳಿದೆ. ಅಥವಾ ಮನೆಯಲ್ಲಿ ಕಾರಣವಿಲ್ಲದೆ ಮಡದಿ ಮಕ್ಕಳೊಂದಿಗೆ ಅಸಮಾಧಾನದ ಘಟನೆಗಳು ಎದುರಾಗುವ ಸಾಧ್ಯತೆಗಳಿದೆ. ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತಗಳು ಕಾಣುವಂತಹ ಸಾಧ್ಯತೆಗಳಿದೆ. ಇನ್ನು ಸಿವಿಲ್ ವ್ಯವಹಾರ ಮಾಡುವವರಿಗೆ ಅಂದರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳು ಆಗಿರ್ಬೋದು, ಇವತ್ತಿನ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಆದರೆ ನೀವು ವ್ಯಾವಹಾರಿಕವಾಗಿ ಬರೆದಿಟ್ಟ ಲೆಕ್ಕಪತ್ರಗಳು ವ್ಯತ್ಯಾಸಗಳಾದಂತಹ ಲಕ್ಷಣಗಳಿದೆ. ಅಮೂಲ್ಯವಾದ ವಸ್ತು ನಾಪತ್ತೆಯೋ ಕಾಣೆಯಾಗುವುದೋ ವಿಳಂಬವಾಗುವ ಸಾಧ್ಯತೆಗಳಿದೆ. ಅದರಿಂದ ಕರ್ತವ್ಯದ ವಿಚಾರದಲ್ಲಿ ಬಹಳ ಜಾಗ್ರತೆಯಲ್ಲಿ ನಿಮ್ಮ ಮನಸ್ಸು, ಪ್ರಯತ್ನ, ಸಾಧನೆ ಇದಕ್ಕೆ ಮಹತ್ವ ಕೊಡಿ. ಒಳ್ಳೆಯ ಫಲ ಉಂಟಾಗುತ್ತೆ. ತಾವು ಮಾಡಿ ಇವತ್ತಿನ ಆರಾಧನೆ ರುದ್ರಾಭಿಷೇಕ, ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡಿ. ಕುಂಭರಾಶಿಯವರಿಗೆ ಇವತ್ತು ದೂರ ಪ್ರಯಾಣ ಯೋಗಾದಿಗಳು ಉಂಟಾಗ್ಬೋದು. ಹೊಸ ವ್ಯಕ್ತಿಗಳ ಪರಿಚಯದಿಂದಾಗಿ ನಿಮ್ಮ ಕರ್ತವ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಅವಕಾಶಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರಯತ್ನವು ಅಧಿಕಗೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ರಕ್ತದೊತ್ತಡ, ಡಯಾಬಿಟಿಸ್ ಇಂತಹ ವ್ಯಕ್ತಿಗಳು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು.
ವ್ಯಾಪಾರಿಗಳಿಗೆ ಈ ದಿನ ಆರ್ಥಿಕದಲ್ಲಿ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ಇನ್ನು ಮಧ್ಯ ವ್ಯಾಪಾರಿಗಳಿಗೆ ಬಹಳ ಲಾಭದಾಯಕವಾದಂತಹ ದಿನ. ಆದರೆ ಅನಿರೀಕ್ಷಿತವಾಗಿ ಕೋರ್ಟು, ಕಚೇರಿ, ಪೊಲೀಸ್ ಇತ್ಯಾದಿಗಳ ಕಿರಿಕಿರಿಗಳು ಎದುರಾಗುವ ಲಕ್ಷಣವೂ ಇದೆ. ಅದರಿಂದ ನಿಮ್ಮಲ್ಲಿ ಇರುವಂತಹ ವ್ಯಾವಹಾರಿಕವಾದ ನಿಯಮಗಳನ್ನು ಚೆನ್ನಾಗಿಟ್ಟುಕೊಂಡರೆ ಬಹಳ ಒಳ್ಳೆಯದು. ತಾವು ಮಾಡಬೇಕಾದ ಈ ದಿನದ ದೇವರ ಸ್ಮರಣೆ, ಶನಿದೇವರಿಗೆ ಎಳ್ಳೆಣ್ಣೆಯನ್ನು ಕೊಟ್ಟು ಶನಿ ಪೂಜೆಯನ್ನು ಮಾಡಿ, ಹಾಗೆಯೇ ಧನರಾಶಿಯಲ್ಲಿ ರಾಹು ಇರುವುದರಿಂದ ಆದಾಯ ಮತ್ತು ವ್ಯಯವು ಸಮವಾಗಿರುವ ಅನುಭವಗಳು ಬರುವುದರಿಂದ ನಾಗದೇವರ ಪ್ರೀತ್ಯಾರ್ಥವಾಗಿ ನಾಗನಿಗೆ ಹಾಲಾಭಿಷೇಕವನ್ನು ಮಾಡುವುದು ಒಳ್ಳೆಯದು. ಮೀನರಾಶಿ, ನಿಮ್ಮ ರಾಶಿಗೆ ಈ ದಿನ ಭೂಮಿಯ ಖರೀದಿ ಮಾಡುವಂಥ ಅವಕಾಶಗಳಿದೆ. ಸಹೋದರ ಬಂಧುಗಳೊಂದಿಗೆ ಸ್ನೇಹ ಪ್ರಾಪ್ತಿಯಾಗಿ ವಿವಾದದಿಂದ ಮುಕ್ತವಾಗುವ ಸಾಧ್ಯತೆಗಳಿದೆ. ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭದಾಯಕವಾದಂತಹ ದಿನ. ಆದರೆ ವ್ಯಯರಾಶಿಯಲ್ಲಿ ಸಡೆಸಾತ್ ಅಂದರೆ 7ನೇ ಶನಿ ಅಂತ ಏನು ಹೇಳ್ತೇವೆ, ಅದು ನಿಮ್ಮ ಪಾಲಿಗೆ ಸ್ವಲ್ಪ ಮಾಡುವ ಕೆಲಸಗಳು ನಿಧಾನವಾಗುವಂಥದ್ದು, ಸಮಯದ ಮಹತ್ವವನ್ನು ತಿಳಿಯದೆ ಅಮೂಲ್ಯವಾದ ವ್ಯಕ್ತಿಗಳಿಂದ ವ್ಯವಹಾರದ ಅಸಮಾಧಾನಗಳು ಕಾಣುವಂಥ ಸಾಧ್ಯತೆಗಳು. ಈ ದಿನ ಮೀನರಾಶಿಯವರಿಗೆ ಬಹಳ ಜಾಗ್ರತೆಯಾಗಿ ಸಮಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರೆ ನಿಮ್ಮ ಪಾಲಿಗೆ ಈ ದಿನ ಲಾಭದಾಯಕವಾದ ದಿನ. ತಾವು ಮಾಡಬೇಕಾದ ಈ ದಿನದ ದೈವಿಕ ಪ್ರಾರ್ಥನೆ, ಶನಿದೇವರ ಸ್ಮರಣೆಯನ್ನು ಮಾಡಿ, ತೃತೀಯ ಸ್ಥಾನದಲ್ಲಿರುವಂತಹ ಗುರು ದತ್ತಾತ್ರೇಯ ದೇವರ ಸೇವೆಯನ್ನು ಮಾಡಿ, ನಿಮ್ಮ ಕಮ್ಯುನಿಟಿಯಲ್ಲಿ ಅಥವಾ ನಿಮ್ಮ ಚಾತುರ್ಮಾಸದಲ್ಲಿರುವಂಥ ಗುರುಗಳ ಹತ್ತಿರ ಹೋಗಿ ಯತ್ಕಿಂಚಿತ್ ಅವರಿಗೆ ಸೇವೆ, ಯಾವುದಾದ್ರೂ ಒಂದು ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಇಲ್ಲಿಯ ತನಕ 12 ರಾಶಿಯ ಈ ದಿನದ ದಿನ ಭವಿಷ್ಯವನ್ನು ತಾವು ಕೇಳಿದ್ದೀರಿ. ಜಾತಕ ಫಲ ನೋಡೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.